ನಾಳೆ ಬೆಂಗಳೂರು ನಗರದ ವಿವಿ ಘಟಿಕೋತ್ಸವ. ಲಿಂಗರಾಜ ಗಾಂಧಿ 35,912 ವಿದ್ಯಾರ್ಥಿಗಳಿಗೆ ಪದವಿ ಪದಕ ಪ್ರದಾನ. ಕ್ರಿಕೆಟಿಗ ಜೆ.ಆರ್. ವಿಶ್ವನಾಥ್, ಶಿಕ್ಷಣ ತಜ್ಞ ಎಂ.ಆರ್. ಜಯರಾಮ್ಗೆ ಗೌರವ ಡಾಕ್ಟರೇಟ್. 63 ಮಂದಿಗೆ ಚಿನ್ನಕ ಪದಕ, ಯಶ್ಗೆ 4 ಚಿನ್ನ. ಬೆಂಗಳೂರು ನಗರದ ವಿಶ್ವವಿದ್ಯಾಲಯದ 3ನೇ ವಾರ್ಷಿಕ ಘಟಿಕೋತ್ಸವ ಜೂನ್ 26ರಂದು ಶನಿವಾರ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆಯಲಿದೆ. ಈ ಬಾರಿ ಒಟ್ಟು 35,912 ವಿದ್ಯಾರ್ಥಿಗಳು ವಿವಿಧ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪ್ರಮಾಣ ಪತ್ರ ಪಡೆಯಲು ಅರ್ಹರಾಗಿದ್ದಾರೆ ಎಂದು ಕುಲಪತಿ ಡಾಕ್ಟರ್ ಲಿಂಗರಾಜ ಗಾಂಧಿ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿ ವಿವಿ ಗೌರವ ಡಾಕ್ಟರೇಟ್ ಕ್ರೀಡಾ ಕ್ಷೇತ್ರದ ಹಿರಿಯ ಮಾಚೆ ಆಟಗಾರ, ಕ್ರಿಕೆಟ್ ಆಟಗಾರ ಬಿ.ಆರ್. ವಿಶ್ವನಾಥ್ ಮತ್ತು ಶಿಕ್ಷಣ ಮತ್ತು ಸಮಾಜ ಸೇವಾ ಕ್ಷೇತ್ರದ ಗೋಕುಲ ಕ್ಷೀಣದತ್ತಿ ಅಧ್ಯಕ್ಷ ಎಂ.ಆರ್. ಜಯರಾಮ್ ಆಯ್ಕೆ ಮಾಡಲಾಗಿದೆ. ಶನಿವಾರ ಬೆಳಗ್ಗೆ 10:30ಕ್ಕೆ ನಡೆಯುವ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿ ಗೌರವಿಸಲಾಗುವುದು. ಘಟಿಕೋತ್ಸವದ ಮುಖ್ಯ ಅತಿಥಿಯಾಗಿ ಅಖಿಲ ಭಾರತೀಯ ತಾಂತ್ರಿಕ ಶಿಕ್ಷಣ ಪರಿಷತ್ ಅಧ್ಯಕ್ಷ ಪ್ರೊಫೆಸರ್ ಜಿ.ಟಿ. ಸೀತಾರಾಮ್ ಭಾಗವಹಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಧ್ಯಕ್ಷತೆ ವಹಿಸುವರು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎ.ಸಿ. ಸುಧಾಕರ್ ಸೇರಿದಂತೆ ಮತ್ತಿತರ ಗಣ್ಯರು ಪಾಲ್ಗೊಳ್ಳುವರು ಎಂದು ತಿಳಿಸಿದರು. ಈ ಬಾರಿ 29,484 ವಿದ್ಯಾರ್ಥಿಗಳು ಪದವಿ, 6,424 ಮಂದಿ ಸ್ನಾತಕೋತ್ತರ ಪದವಿ ಹಾಗೂ 4 ಮಂದಿ ಪಿಎಚ್ಡಿ ಪದವಿ ಸೇರಿದಂತೆ ಒಟ್ಟು 35,912 ವಿದ್ಯಾರ್ಥಿಗಳು ವಿವಿಧ ಪದವಿ ಪಡೆಯಲು ಅರ್ಹರಾಗಿದ್ದಾರೆ. ಈ ಪೈಕಿ ಕೆಲ ವಿದ್ಯಾರ್ಥಿಗಳಿಗೆ ಮಾತ್ರ ಸಾಂಕೇತಿಕವಾಗಿ ಘಟಿಕೋತ್ಸವ ಪದವಿ ಪ್ರದಾನ ಮಾಡಲಾಗುವುದು. ಉಳಿದವರಿಗೆ ಘಟಿಕೋತ್ಸವದ ಬಳಿಕ ನೀಡಲಾಗುವುದು ಎಂದು ವಿವರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬೆಂಗಳೂರು ನಗರದ ವಿವಿ ಕುಲಪತಿ ಟಿ.ಜಿ. ಜಯಗೌಡ, ಕುಲಸಚಿವ ಮೌಲಮಪ್ಪನ, ಡಾಕ್ಟರ್ ಸಿ.ಎಚ್. ಆನಂದಕುಮಾರ್ ಇದ್ದರು. ಈ ಬಾರಿ ವಿವಿಧ ವಿಷಯ ಕೋರ್ಸ್ಗಳ ಪ್ರಥಮ ರ್ಯಾಂಕ್ ಪಡೆದಿರುವ 13 ವಿದ್ಯಾರ್ಥಿಗಳು ಸೇರಿ 60 ಮಕ್ಕಳು ಚಿನ್ನದ ಪದಕಕ್ಕೆ ಭಾಜರಾಗಿದ್ದಾರೆ. ಈ ಪೈಕಿ 35 ಪದವಿ ಹಾಗೂ 28 ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿದ್ದಾರೆ. ಜೆ.ಪಿ. ನಗರ ವಿವಿ ರಸಾಯನಶಾಸ್ತ್ರ ವಿಭಾಗದ ಎಂ.ಎಸ್. ಅತಿ ಹೆಚ್ಚು 4 ಚಿನ್ನ ಪದಕ ಹಾಗೂ ಶ್ರೀಕೃಷ್ಣ ಪದವಿ ಕಾಲೇಜಿನ ಆರ್ಯ ಯೂತ್ ಬಿ.ಬಿ.ಎ ಕೋರ್ಸ್ನಲ್ಲಿ ಚಿನ್ನಕ ಪದಕ ಪಡೆದಿದ್ದಾರೆ. ಆರ್.ಜೆ.ಎಸ್. ಪ್ರಥಮ ದರ್ಜೆ ಕಾಲೇಜಿನ ಬಿ.ಕಾಂ ವಿದ್ಯಾರ್ಥಿ ಎಸ್. ಧನ್ಯತಾ, ಬೆಂಗಳೂರು ನಗರದ ವಿವಿ ವಿದೇಶಿ ಭಾಷಾ ವಿಭಾಗದಲ್ಲಿ ಮಿನಲ್ ತಿವಾರಿ, ಬೆಂಗಳೂರು ದೃಶ್ಯ ಕಾಲೇಜು ಶಾಲೆಗಳ ಬಿ. ಹರ್ಷಿತಾ, ಆದರ್ಶ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬಿ. ಸಹನಾ, ಎಂ.ಎ. ರಾಮಯ್ಯ ಕಾಲೇಜಿನ ಎಸ್.ಪಿ. ಗಣಪತಿ ಪ್ರಕೃತಿ ತಲಾ 2 ಚಿನ್ನ ಪದಕಗಳನ್ನು ಪಡೆಯಲಿದ್ದಾರೆ. ಅದೇ ರೀತಿ ನಿಮಗೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡೋದನ್ನು ಮರಿಬೇಡಿ. ಮಹರ್ಷಿ ವರದಿ ಜಾರಿಗೆ ನಮ್ಮ ಕರ್ನಾಟಕ ಸೇನೆ ಪ್ರತಿಭಟನೆ. ಕನ್ನಡಿಗರಿಗೆ ಉದ್ಯೋಗ ಭದ್ರತೆ ನೀಡಿ ಪಡುಕೋಟೆ. ಕನ್ನಡಿಗರಿಗೆ ಖಾಸಗಿ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಉದ್ಯೋಗ ಭದ್ರತೆ ಒದಗಿಸುವ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ಜಾರಿಗೊಳಿಸುವಂತೆ ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆ ಕಾರ್ಯಕರ್ತರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು. ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಎಂ. ಬಸವರಾಜು ಪಡುಕೋಟೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾ ಕಾರ್ಯದರ್ಶಿ ಉದ್ದೇಶಿಸಿ ಮಾತನಾಡಿದ ಎಂ. ಬಸವರಾಜು ಪಡುಕೋಟೆ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಈಗಲೇ ನಮ್ಮ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಜಾರಿಗೊಳಿಸಿ ಶೇಕಡ 80ರಷ್ಟು ಉದ್ಯೋಗಗಳನ್ನು ಸ್ಥಳೀಯರಿಗೆ ನೀಡಬೇಕೆಂದು ಕಾನೂನು ರೂಪಿಸಿಕೊಂಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಕಳೆದ 40 ವರ್ಷದಿಂದ ಹೋರಾಟ ಮಾಡುತ್ತಿದ್ದರೂ ಜಾರಿಗೊಳಿಸುವ ಪ್ರಯತ್ನವನ್ನು ಅಧಿಕಾರಿಗಳಿಗೆ ಬಂದ ಸರ್ಕಾರಗಳು ಮಾಡುತ್ತಿಲ್ಲ ಎಂದು ದೂರಿದರು. 1916ರಲ್ಲಿ ಡಾಕ್ಟರ್ ಪ್ರೊಫೆಸರ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ಪುನರ್ ಪರಿಶೀಲನಾ ಸಮಿತಿ ರಚನೆ ಮಾಡಿ ವರದಿ ಪಡೆಯಲಾಗಿದೆ. ಡಾಕ್ಟರ್ ಸರೋಜಿನಿ ಮಹಿಷಿ ಅವರ ಮೂಲ ವರದಿ ಕೇವಲ ಸರ್ಕಾರ ಉದ್ಯೋಗಕ್ಕೆ ಸಂಬಂಧಿಸಿದ ಮಾತ್ರವಲ್ಲ, ಆದರೆ ಇದೀಗ ಜಾಗತಿಕ ಪರಿಣಾಮದಿಂದ ಐಟಿ, ಬಿಟಿ, ಬ್ಯಾಂಕಿಂಗ್ ಸೇರಿದಂತೆ ಮೊದಲಾದ ಕ್ಷೇತ್ರದಲ್ಲಿ ಖಾಸಗಿ ವಲಯದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗಿವೆ. ಪುನರ್ ಪರಿಶೀಲನಾ ಸಮಿತಿಯು 14 ಅಂಶಗಳ ಪಟ್ಟಿ ಮಾಡಿದೆ. ಕಾಯ್ದೆ ರಚಿಸಲು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಆದರೆ ಸರ್ಕಾರ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸರ್ಕಾರವು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಯಿಂದ ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳು ದೊರೆಯಲಿವೆ. ಬೆಂಗಳೂರಿನಲ್ಲಿ ಉತ್ತರ ಭಾರತೀಯರ ಹಾವಳಿ ಹೆಚ್ಚಾಗಿದೆ. ಕನ್ನಡಿಗರಿಗೆ ಉದ್ಯೋಗಾವಕಾಶ ದೊರೆಯುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಎಂದರು. ಪ್ರತಿಭಟನೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಚೇರಿಗೆ ತೆರಳಿ ಮನವಿ ಸಲ್ಲಿಕೆ ಮಾಡಲಾಗಿದೆ. ಮುಂಗಾರು ಮತ್ತು ಚಳಿಗಾಲದ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ಸರ್ಕಾರ ಭರವಸೆ ನೀಡಿದ್ದಾರೆ ಎಂದು ಹೇಳಲಾಗಿದೆ.